ನಾರಾಯಣ ಮೂರ್ತಿ ಅವರು ಸಂವಿಧಾನ ವಿರೋಧಿ, ದೇಶ ವಿರೋಧಿ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಿದ್ದಾರೆ. ಕೇಂದ್ರ ಸರ್ಕಾರ NRC ತರಬೇಕು ದೇಶಾದ್ಯಂತ ಅಂತ ಹೇಳಿ NRCನ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ಈ ಅಯೋಗ್ಯರು ಕಾಂಗ್ರೆಸ್ನವರು, ಈ ಅಪ್ರಾಯೋಜಕರು ಕಾಂಗ್ರೆಸ್ನವ್ರು ಇದ್ದಾರಲ್ವ, ಇವ್ರು ಏನು ಮಾಡಿದ್ರು, ದೇಶದಲ್ಲಿರೋ ಮುಸಲ್ಮಾನರಿಗೆಲ್ಲ ತಪ್ಪು ಸಂದೇಶನ ಕಳಿಸಿದ್ರು. ಇವರು ದೇಶದಿಂದ ಹೊರಗಡೆ ಹಾಕೋದಕ್ಕೆ ನಿಮ್ಮ ದಾಖಲೆಗಳನ್ನ ಕೇಳ್ತಿದ್ದಾರೆ, ಯಾರ್ದು ಕೊಡಬೇಡಿ. ಅವಾಗ ಎಲ್ಲೋಗಿತ್ತು ಸಂವಿಧಾನ? ಕಾಂಗ್ರೆಸ್ನವರೇ ಆಗ ಎಲ್ಲೋಗಿತ್ತು ನಿಮ್ಮ ಸಂವಿಧಾನ? ಯಾಕೆ ಇರಲಿಲ್ವಾ? ಸಂವಿಧಾನ ನೆನಪಾಗ್ಲಿಲ್ವಾ ಅವಾಗ? ಎಮರ್ಜೆನ್ಸಿನ ಏರದಂಥ ಕಾಂಗ್ರೆಸ್ ಪಕ್ಷದವ್ರ ಬಾಯಲ್ಲಿ ಇವತ್ತು ಸಂವಿಧಾನದ ಬಗ್ಗೆ ನಾವು ಕೇಳೋ ಅಂಥ ಪರಿಸ್ಥಿತಿ ಬರ್ತಾ ಇದೆ ನೋಡಿ. ನಾರಾಯಣ ಮೂರ್ತಿ ಅವರು ಸಂವಿಧಾನ ವಿರೋಧಿಗಳಂತೆ. ಅಲ್ಲಿ DK ಶಿವಕುಮಾರ್ ಕುರ್ಚಿನ ತಪ್ಪಿಸೋದಕ್ಕೆ ಇವತ್ತು ನೀವು ಮನಸ್ಸಿಗೆ ಬಂದಂಗೆ ಜಾತಿ ಗಣತಿನ ಮಾಡಿಸ್ಕೊಂಡು ಗೌಡ್ರು ಲಿಂಗಾಯತರು ಕಮ್ಮಿನ ತೋರಿಸ್ಬಿಟ್ಟು ಇಲ್ಲಿ ಒಳಗಡೆ ಬೆಂಕಿ ಹಚ್ಬಿಟ್ಟು DK ಶಿವಕುಮಾರ್ಗೆ CM ಆಗೋದನ್ನ ತಪ್ಪಿಸೋದಕ್ಕೆ ನೀವು ಇವತ್ತು ಕೆಲಸ ಮಾಡ್ತಿರೋದಲ್ವಾ? ಈ ಸರ್ವೆನಲ್ಲಿ ಏನೇನೆಲ್ಲ ಮಾಹಿತಿ ಸಿಕ್ಕುತ್ತಲ್ವಾ, ಈ ಮಾಹಿತಿನ ಹಿಂದುಳಿದ ವರ್ಗದ ಆಯೋಗ ಗೌಪ್ಯವಾಗಿ ಇಡಬೇಕು, ಸರ್ಕಾರಕ್ಕೂ ಕೊಡಬಾರ್ದು ಅಂತ ಹೇಳಿದೆ. ಅಲ್ಲಿ ಕಾಶ್ಮೀರದಲ್ಲಿ ಸೈನಿಕರ ಮೇಲೆ ಕಲ್ಲಸ್ತಿದ್ದವ್ರಿಗೆ ನೀವು ಮನವಾಕಗಳನ್ನ ಕೇಳ್ತಾ ಇದ್ರಿ. ನೀವು ಅಂಥ ಜನ ನೀವು ಇವತ್ತು ಸಂವಿಧಾನದ ಪಾಠ ಮಾಡ್ತಾ ಇದ್ದೀರಿ. ನೀವು ಕೂತ್ಕೊಂಡು ಇವತ್ತು ಒಂದು ಸರ್ವೆನಲ್ಲಿ ಭಾಗವಹಿಸಿಲ್ಲ ಅಂದರೆ ಸಂವಿಧಾನ ವಿರೋಧಿನ ನಿಮಗೆ? TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಯಕ್ಷಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಇವತ್ತು ನಮಗೆಲ್ಲ ಗೊತ್ತಿರೋಂಗೆ ಕರ್ನಾಟಕದಾದ್ಯಂತ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಸರ್ವೆಗಳನ್ನ ಸರ್ಕಾರ ಜಾತಿ ಗಣತಿ ಹೆಸರಲ್ಲಿ ನಡೆಸ್ತಾ ಇದೆ. ನಾವು ಜಾತಿ ಗಣತಿ ಮಾಡೋದಿಲ್ಲ ಅಂತ ಹೇಳ್ತಾನೆ ತನ್ನ ಜಾತಿನೂ ಕೂಡ ಸೇರಿಸ್ಕೊಂಡು ಇವತ್ತು ಸರ್ವೆ ಮಾಡೋಕೆ ಹೊರಟಿದೆ. ಈ ಸರ್ವೆ ಮಾಡೋ ಟೈಮಲ್ಲಿ ಏನಾಯ್ತು, ಇವಾಗ ಮೊನ್ನೆ ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಇದ್ದಾರಲ್ಲ, ಅವ್ರ ಮನೆಗೆ ಸರ್ವೆ ಮಾಡೋಕ್ಕೆ ಹೋಗಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಅವರು ಸರ್ವೆನಲ್ಲಿ ನಾನು ಭಾಗವಹಿಸೋದಿಲ್ಲ. ಏನಕ್ಕೆ ಅಂದರೆ ನಾನು ಯಾವುದೇ ಹಿಂದುಳಿದ ಜಾತಿಗೆ ಸೇರಿದವನಲ್ಲ, ಆ ಕಾರಣಕ್ಕೆ ನನಗೆ ಸರ್ವೆ ಅಗತ್ಯ ಇಲ್ಲ, ನನ್ನ ಸರ್ವೆಗೆ ನಾನು ಭಾಗವಹಿಸೋದಿಲ್ಲ ಅಂತ ಹೇಳಿ ಆ ಸರ್ವೆ ಮಾಡೋದು ಒಂದು 60 ಇವ್ರು ಕೊಟ್ಟಿದ್ದಾರಲ್ಲ ಪ್ರಶ್ನೆಗಳು, ಅದರ ಆ ಪೇಪರ್ನ ಹಿಂದ್ಗಡೆ ಅವ್ರು ಹಿಂಬರಹದಲ್ಲಿ ಬರೆದಿದ್ದಾರೆ. ಅವ್ರು ಏನು ಬರೆದಿದ್ದಾರಪ್ಪ ಅಂದರೆ ಇದನ್ನೇ ಬರೆದಿದ್ದಾರೆ ಅವರು, ನಾನು ಯಾವುದೇ ಹಿಂದುಳಿದ ಜಾತಿಗೆ ಸೇರಿದವನಲ್ಲ, ಅದಕ್ಕೋಸ್ಕರ ನಾನು ಇದರಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳಿದ್ದಾರೆ. ಇವಾಗ ಇದು ಒಂದು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ ಕರ್ನಾಟಕದಲ್ಲಿ. ಇವತ್ತು ಏನು ಹೇಳ್ತಿದ್ದಾರೆ ಇವತ್ತು ಕಾಂಗ್ರೆಸ್ನವರು? ನಾರಾಯಣ ಮೂರ್ತಿ ಅವರು ಸಂವಿಧಾನ ವಿರೋಧಿ, ದೇಶ ವಿರೋಧಿ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಿದ್ದಾರೆ. ಏನಕ್ಕಪ್ಪ ನಾರಾಯಣ ಮೂರ್ತಿ ಅವರು ಸಂವಿಧಾನ ವಿರೋಧಿ ಅಂತ ಇವ್ರು ಹೇಳ್ತಿದ್ದಾರೆ ಅಂದರೆ, ಸರ್ವೆನಲ್ಲಿ ಭಾಗವಹಿಸಿಲ್ಲ, ಆ ಕಾರಣಕ್ಕೆ ಸಂವಿಧಾನ ವಿರೋಧಿ. ಈ ಮಹಾನ್ ಸಂವಿಧಾನ ರಕ್ಷಕರು ಈ ದೇಶಕ್ಕೆ ಎಮರ್ಜೆನ್ಸಿನ ಏರದಂಥ ಕಾಂಗ್ರೆಸ್ ಪಕ್ಷದವ್ರ ಬಾಯಲ್ಲಿ ಇವತ್ತು ಸಂವಿಧಾನದ ಬಗ್ಗೆ ನಾವು ಕೇಳೋ ಅಂಥ ಪರಿಸ್ಥಿತಿ ಬರ್ತಾ ಇದೆ ನೋಡಿ. ನಾರಾಯಣ ಮೂರ್ತಿ ಅವರು ಸಂವಿಧಾನ ವಿರೋಧಿಗಳಂತೆ. ಅಲ್ಲ ನೋಡಿ ವೀಕ್ಷಕರೇ, ಕೇಂದ್ರ ಸರ್ಕಾರ NRC ತರಬೇಕು ದೇಶಾದ್ಯಂತ ಅಂತ ಹೇಳಿ NRCನ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ಈ ಅಯೋಗ್ಯರು ಕಾಂಗ್ರೆಸ್ನವರು, ಈ ಅಪ್ರಾಯೋಜಕರು ಕಾಂಗ್ರೆಸ್ನವ್ರು ಇದ್ದಾರಲ್ವ, ಇವ್ರು ಏನು ಮಾಡಿದ್ರು, ದೇಶದಲ್ಲಿರೋ ಮುಸಲ್ಮಾನರಿಗೆಲ್ಲ ತಪ್ಪು ಸಂದೇಶನ ಕಳಿಸಿದ್ರು. ಇವರು ದೇಶದಿಂದ ಹೊರಗಡೆ ಹಾಕೋದಕ್ಕೆ ನಿಮ್ಮ ದಾಖಲೆಗಳನ್ನ ಕೇಳ್ತಿದ್ದಾರೆ, ಯಾರ್ದು ಕೊಡಬೇಡಿ ಅಂತ ಹೇಳಿಬಿಟ್ಟು ದೇಶಾದ್ಯಂತ ಏನು ದೊಡ್ಡ ಪ್ರೊಟೆಸ್ಟ್ಗಳು ಮಾಡಿದ್ರು. ಡೆಲ್ಲಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ರು ಈ ಸಂವಿಧಾನ ರಕ್ಷಕರು. ನೋಡಿ, ಇವರು ಇವತ್ತು ನಾರಾಯಣ ಮೂರ್ತಿ ಅವರು ಖಾಲಿ ಏನು ಸರ್ವೆನಲ್ಲಿ ಭಾಗವಹಿಸಿಲ್ಲ ಅಂತ ಹೇಳಿದ್ದಾರೆ. ನಾರಾಯಣ ಮೂರ್ತಿ ಅವರು ಯಾರು, ಅವ್ರು ಯಾವ ಊರಿನವರು, ಅವ್ರು ಯಾವ ದೇಶದ ಪ್ರಜೆ ಅಂತ ಹೇಳಿ ಈ ಇಡೀ ಜಗತ್ತಿಗೆ ಗೊತ್ತು, ಬರೀ ಈ ದೇಶಕ್ಕೇನೋ ಜಗತ್ತಿಗೆ ಗೊತ್ತು. ಆದರೆ ಕೇಂದ್ರ ಸರ್ಕಾರ NRC ಮಾಡೋಕ್ಕೆ ಹೋಗಿದ್ದು ಪಕ್ಕ ನಮ್ಮ ದೇಶದ ಅಕ್ಕಪಕ್ಕದ ದೇಶಗಳಿಂದ ನುಸುಳುಕೋರರು ಬಂದಿದ್ದಾರೆ, ಇಲ್ಲಿ ಸೇರ್ಕೊಂಡಿದ್ದಾರೆ. ಅವ್ರ ಹತ್ರ ಯಾವುದೇ ಸಿಟಿಸನ್ಶಿಪ್ ಇಲ್ಲ, ಪೌರತ್ವ ಇಲ್ಲದೆ ಅವರು ಇಲ್ಲಿ ಯಾವ್ಯಾವುದೋ ಅನ್ಯ ಮಾರ್ಗಗಳಿಂದ ಬಂದು ಇಲ್ಲಿ ಸೇರ್ಕೊಂಬಿಟ್ಟು ಇಲ್ಲಿ ಕಲ್ಲೊಡೆಯೋದು, ಬೆಂಕಿ ಹಚ್ಚೋದು, ಇಂಥ ಕೆಲಸಗಳು ಮಾಡ್ತಿದ್ದಾರೆ, ಟೆರರಿಸ್ಟ್ಗಳ ಆಕ್ಟಿವಿಟಿ ಮಾಡ್ತಿದ್ದಾರೆ ಇಲ್ಲಿ ಅಂತ ಹೇಳಿ ಕೇಂದ್ರ ಸರ್ಕಾರ NRC ಮಾಡೋಕ್ಕೆ ಹೋಯ್ತು. ನಿಮ್ಮ ದಾಖಲೆಗಳನ್ನ ಕೊಡಿ, ನಾವು ಪರಿಶೀಲಿಸಬೇಕು ಅಂತ ಹೇಳಿದಾಗ ಇದೇ ಕಾಂಗ್ರೆಸ್ನ ಸಂವಿಧಾನ ರಕ್ಷಕರು ಅವ್ರ ಜೊತೆ ಸೇರಿಕೊಂಡು ಏನು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಮಾಡಿ ಒಂದಷ್ಟು ಜನ ಅಂತೂ ಇದಾವಲ್ವ, ಈ ಗಂಜಿ ಗಿರಾಕಿಗಳು, ಯಾರು ಹೇಳಿ, ಈ ಬುದ್ಧಿಜೀವಿಗಳು ಅಂತ ಹೇಳ್ಕೊತಾವಲ್ವ, ಗಂಜಿ ಗಿರಾಕಿಗಳು, ಎಡಪಂಥೀಯ ಮನಸ್ಥಿತಿ ಇಟ್ಕೊಂಡಿರೋಂಥವು ಈ ಕಮ್ಯುನಿಸ್ಟರು, ಅವ್ರನ್ನ ಫಾಲೋ ಮಾಡೋ ಒಂದಷ್ಟು ಬುದ್ಧಿಜೀವಿಗಳು, ಇವರೆಲ್ಲ ಏನು ಬೋರ್ಡ್ಗಳು ಹಾಕೊಂಬಿಟ್ರು, ನಾವು ಅರ್ಬಲ್ ನಕ್ಸಲ್ರು ಅಂತ. ನೋಡಿ,
ಅವಾಗ ಎಲ್ಲೋಗಿತ್ತು ಸಂವಿಧಾನ ಕಾಂಗ್ರೆಸ್ನವರೇ? ಆಗ ಎಲ್ಲೋಗಿತ್ತು ನಿಮ್ಮ ಸಂವಿಧಾನ? ಯಾಕೆ ಇರಲಿಲ್ವಾ? ಸಂವಿಧಾನ ನೆನಪಾಗಲಿಲ್ವಾ ಅವಾಗ? ಇವಾಗ ನಿಮಗೆ ಬೇಕಾಗಿದೆ ಅದಕ್ಕೋಸ್ಕರ ಸಂವಿಧಾನ. ವೀಕ್ಷಕರೇ, ನಾವು ಇಲ್ಲೊಂದು ಅರ್ಥ ಮಾಡ್ಕೋಬೇಕೀಗ. ಏನಂದರೆ ನೋಡಿ, ಕರ್ನಾಟಕದ ಹೈಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿದೆ, ಈ ಸರ್ವೆ ಸ್ವ ಇಚ್ಛೆಯಿಂದ ಯಾರಾದರೂ ಮಾಹಿತಿನ ಕೊಟ್ಟರೆ ತಗೋಬೇಕು. ಯಾರನ್ನು ಬಲವಂತ ಮಾಡಿ ಅಥವಾ ಎದುರಿಸಿ ಪದರಿಸಿ ದಬ್ಬಾಳಿಕೆ ಮಾಡಿ ಯಾವುದೇ ಕಾರಣಕ್ಕೂ ಮಾಹಿತಿನ ಸಂಗ್ರಹ ಮಾಡೋಂಗಿಲ್ಲ. ಯಾರಾದರೂ ಈ ಸರ್ವೆನಲ್ಲಿ ಭಾಗವಹಿಸಲ್ಲ ಅಂದರೆ ಅವ್ರನ್ನ ಬಿಟ್ಟು ಬಿಡಬೇಕು ಅಂತ ಕೋರ್ಟ್ ಹೇಳಿದೆ. ಮತ್ತು ಈಗ ಏನು ದತ್ತಾಂಶನ ಕಲೆಕ್ಟ್ ಮಾಡ್ತಿದ್ದಾರಲ್ವ, ಈ ಸರ್ವೆನಲ್ಲಿ ಏನೇನೆಲ್ಲ ಮಾಹಿತಿ ಸಿಕ್ಕುತ್ತಲ್ವ, ಈ ಮಾಹಿತಿನ ಹಿಂದುಳಿದ ವರ್ಗದ ಆಯೋಗ ಗೌಪ್ಯವಾಗಿ ಇಡಬೇಕು, ಸರ್ಕಾರಕ್ಕೂ ಕೊಡಬಾರ್ದು ಅಂತ ಹೇಳಿದೆ. ಹೌದು, ಇವಾಗ ಏನು ಈ ಮಾಹಿತಿ ಸಿಗ್ತಿದೆ, ಜನ ಏನೀಗ ಸರ್ವೆನಲ್ಲಿ ಮಾಹಿತಿ ಕೊಡ್ತಿದ್ದಾರೆ, ಇದನ್ನು ಸರ್ಕಾರಕ್ಕೂ ಕೂಡ ಕೊಡೋ ಹಾಗಿಲ್ಲ. ಹಿಂದುಳಿದ ವರ್ಗದ ಆಯೋಗದವರೇ ಇದನ್ನು ಇಟ್ಕೋಬೇಕು. ನಮಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಕೋರ್ಟ್ ಆದೇಶ ಆಗಿದೆ. ಏನು ಆದೇಶ ಆಗಿದೆ? ಯಾರು ಇಷ್ಟಪಟ್ಟು ಕೊಟ್ಟರೆ ಸರ್ವೆನ ತಗೊಳ್ಳಿ, ಯಾರು ಕೊಟ್ಟಿಲ್ಲ ಅವ್ರನ್ನ ಬಿಟ್ಟುಬಿಡಿ ಅಂತ ಹೇಳ್ತಿದ್ದಾರೆ. ನನಗೆ ಈ ಸರ್ಕಾರದೊಂದು ಪ್ರಶ್ನೆ ಇದೆ. ಪೂರ್ಣ ಪ್ರಮಾಣದಲ್ಲಿ ಸರ್ವೆ ಆಗಿಲ್ಲ ಅಂದರೆ ಇವಾಗ ನೀವು ಯಾವ ರೀತಿಯಲ್ಲಿ ಇದನ್ನು ಬೈಫರ್ಕೇಟ್ ಮಾಡ್ತೀರಿ? ನಮಗೆ ಉತ್ತರ ಕೊಡಬೇಕು. ಯಾಕೆಂದರೆ ನಿಮಗಂತೂ ಮಾಹಿತಿ ಕೊಡಬಾರ್ದು ಅಂತ ಈಗಾಗಲೇ ಸರ್ಕಾರ ಕೋರ್ಟ್ನವ್ರು ಹೇಳಾಗಿದೆ. ಹಾಗಾದರೆ ನಿಮಗೆ ಇದನ್ನು ಹೆಂಗೆ ತೊಗೋತೀರಿ ನೀವು ಇದೇನು ಉದ್ದೇಶಕ್ಕೆ ಮಾಡಿಸ್ತಿದ್ದೀರಿ? ಹೆಚ್ಚು ಕಮ್ಮಿ ಇದರಲ್ಲಿ 400-500 ಕೋಟಿ ರೂಪಾಯಿ ದುಡ್ಡು, ನಮ್ಮ ತೆರಿಗೆ ದುಡ್ಡನ್ನು ನೀವು ಇವತ್ತು ಹಾಕ್ತಾಯಿದ್ದೀರಿ, ಖರ್ಚು ಮಾಡ್ತಾಯಿದ್ದೀರಿ. ಇದನ್ನು ನೀವು ಇವಾಗ ಏನಕ್ಕೆ ಮಾಡಿಸ್ತಿದ್ದೀರಿ? ಯಾಕೆಂದರೆ ನೀವು ಮಾಹಿತಿನೇ ಸಿಗಲ್ಲ ಇದರಲ್ಲಿ. ನಿಮಗೆ ಕೊಡಬಾರ್ದು ಅಂತ ಹೇಳಿದೆ ಕೋರ್ಟ್ನವ್ರು, ನಿಮಗೆ ಕೊಡಬಾರ್ದು ಅಂತ ಹೇಳಿದ್ದಾರೆ ಕೋರ್ಟ್ನವರು. ಹಂಗಾದ್ರೆ ನೀವು ಯಾಕೆ ಮಾಡಿಸ್ತಿದ್ದೀರಿ ಇದನ್ನು? ನಮ್ಗೆ ಅರ್ಥ ಆಗ್ತಿಲ್ಲ ಏನಕ್ಕೆ ಮಾಡಿಸ್ತಿದ್ದೀರಿ ಅಂತ. ಮತ್ತು ಕೋರ್ಟ್ ಇನ್ನೊಂದು ಹೇಳಿರೋದೇನು, ಯಾರು ಸ್ವಇಚ್ಛೆಯಿಂದ ಕೊಡ್ತಾರೋ ಅವ್ರ ಹತ್ರ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಈಗ ನಿಮಗೆ ಪೂರ್ಣ ಪ್ರಮಾಣದ ಮಾಹಿತಿ ಸಿಗ್ತಿಲ್ಲ. ನೀವು ಇದನ್ನು ಇವಾಗ ನೀವು ಹೆಂಗೆ ಇವರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಈ ಜಾತಿಯವರು, ಇವರು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಅಥವಾ ಇವರು ಸಾಮಾಜಿಕವಾಗಿ ಹಿಂದುಳಿದಾರೆ, ನೀವು ಹೆಂಗೆ ಇದನ್ನು ಇವಾಗ ನೀವು ಬೈಫರ್ಕೇಟ್ ಮಾಡ್ತೀರಿ? ನೀವು ಹೆಂಗೆ ಇದನ್ನು ಇದರಲ್ಲೇನಾದರೂ ನೀವು ಮೀಸಲಾತಿ ತರೋದಾದ್ರೆ ಹೆಂಗೆ ತರ್ತೀರಿ? ಯಾಕಂದ್ರೆ ನೀವು ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ, ಈಗ ಡೇಟಾ ಸಿಗ್ತಾ ಇಲ್ಲ, ಈಗ ಒಂದಷ್ಟು ಜನ ಇದರಲ್ಲಿ ಭಾಗವಹಿಸ್ತಾ ಇಲ್ಲ. ಏನಕ್ಕೆ ಅಂದರೆ ಕೋರ್ಟ್ ಹೇಳಿದೆ. ಆ ಕಾರಣಕ್ಕೋಸ್ಕರ ಕೆಲವರು ಭಾಗವಹಿಸ್ತಾನೆ ಇಲ್ಲ. ಇವಾಗ ಈ ಎಕ್ಸಾಂಪಲ್ ನಾರಾಯಣ ಮೂರ್ತಿ ಅವ್ರಿಗೆ ನೀವೇ ಹೇಳ್ತಿದ್ದೀರ ಸಂವಿಧಾನದ ವಿರೋಧಿಗಳವರು ಅಂತ. ಮತ್ತು ನೀವು ಇದನ್ನು ಹೆಂಗೆ ಪೂರ್ಣ ಪ್ರಮಾಣದಲ್ಲಿ ಹೇಳ್ತೀರಿ ಹೇಳಿ? ಮತ್ತು ನೀವು ಇವಾಗ ಏನು ನಾರಾಯಣ ಮೂರ್ತಿ ಅವರಿಗೆ ಸಂವಿಧಾನ ವಿರೋಧಿ ಅಂತ ಹೇಳಿದ್ದೀರಲ್ವಾ, ಕಾಂಗ್ರೆಸ್ನವರು ಯಾರೆಲ್ಲ ಈ ಹೇಳಿಕೆನ ಮಾಡಿದ್ದೀರಿ, ಅವ್ರ ವಿರುದ್ಧ ಯಾರೆಲ್ಲ ಮಾಡ್ತಿದ್ದೀರಿ, ಈ ಕೂಡಲೇ ಅವರಿಗೆ ಕ್ಷಮೆ ಕೇಳಬೇಕು. ಯಾಕೆಂದರೆ ನಿಜವಾದ ಸಂವಿಧಾನ ವಿರೋಧಿಗಳು ನೀವು, ನಿಜವಾದ ದೇಶದ್ರೋಹಿಗಳು ನೀವು ಕಾಂಗ್ರೆಸ್ನವರು. ಹೌದು, ನೀವು ಎಂಥ ಅಯೋಗ್ಯರಿ ಅಂದರೆ ಮನುಷ್ಯರೇ ಅಲ್ಲದವರಿಗೆ ಮಾನವ ಹಕ್ಕುಗಳು ಬೇಕು ಅಂತ ಕೇಳ್ತೀರಿ. ನೀವು ಅಂಥ ಅಯೋಗ್ಯರು ನೀವು. ಹೌದು, ಮಾನವ ಹಕ್ಕುಗಳು ಮನುಷ್ಯರಿಗಿರೋದು, ಆದರೆ ನೀವು ರಾಕ್ಷಸರಿಗೂ ಮಾನವ ಹಕ್ಕುಗಳು ಬೇಕು ಅಂತ ಕೇಳ್ತೀರಿ. ಅಂಥ ಜನ ನೀವು. ಹೌದು, ಅಲ್ಲಿ ಕಾಶ್ಮೀರದಲ್ಲಿ ಸೈನಿಕರ ಮೇಲೆ ಕಲ್ಲಸ್ತಿದ್ದವ್ರಿಗೆ ನೀವು ಮಾನವ ಹಕ್ಕುಗಳನ್ನ ಕೇಳ್ತಾ ಇದ್ರಿ. ನೀವು ಅಂಥ ಜನ ನೀವು. ಇವತ್ತು ಸಂವಿಧಾನದ ಪಾಠ ಮಾಡ್ತಾ ಇದ್ದೀರಿ. ನೀವು ಕೂತ್ಕೊಂಡು ಇವತ್ತು ಒಂದು ಸರ್ವೆನಲ್ಲಿ ಭಾಗವಹಿಸಿಲ್ಲ ಅಂದರೆ ಸಂವಿಧಾನ ವಿರೋಧಿನ ನಿಮಗೆ ಹೇಳ್ರಿ? ನಿಜವಾಗಲೂ ಇದು ಏನಾದರೂ ಸಂವಿಧಾನ ಹಾಳಾಗಿದೆ ಅಂದರೆ ನಿಮ್ಮಿಂದ ಹಾಳಾಗಿರೋದು. ನೀವು NRC ನೀವು ವಿರೋಧ ಮಾಡಿದ್ದು. ಏನು NRC ಉದ್ದೇಶ? ಈ ದೇಶಕ್ಕೆ ಯಾರ್ಯಾರು ಹೊರಗಡೆ ದೇಶಗಳಿಂದ ಅಲ್ಲಿಂದ ಇಲ್ಲಿಂದ ನುಕ್ಕೊಂಡು ಬಂದು ಇಲ್ಲಿ ನಮ್ಮ ಆಹಾರನ ಕಿತ್ಕೊಂತಿದ್ದಾರೆ, ನಮ್ಮ ಊಟನ ಕಿತ್ಕೊಂತಿದ್ದಾರೆ, ನಮ್ಮ ಕೆಲಸನ ಕಿತ್ಕೊಂತಿದ್ದಾರೆ. ಅಷ್ಟೇ ಆದರೆ ಹಾಳಾಗೋಗಲಿ. ಅವ್ರು ಏನು ಮಾಡ್ತಿದ್ದಾರೆ ಇಲ್ಲಿ ಬಂದು? ಅವ್ರ ಹತ್ರ ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ಏನು ಮಾಹಿತಿ ಇಲ್ಲ, ಯಾವ ದೇಶದಿಂದ ಬಂದರು, ಎಲ್ಲಿಂದ ಬಂದರು, ಏನು ಚಟುವಟಿಕೆ ಮಾಡ್ತಾರೆ ಇಲ್ಲಿ ಬಂದು. ಇವತ್ತು ಈ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳೆಲ್ಲ ಅವ್ರು ಇದ್ದಾರೆ. ಹೌದು, ಇವ್ರನ್ನ ಹೊರಗಡೆ ಹಾಕಬೇಕು, NRC ಮಾಡ್ತೀವಿ ಅಂತ ಹೇಳಿದ್ರೆ ಅರ್ಬನ್ ನಕ್ಸಲ್ಸು ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕೊಂಡು ನಿಂತ್ಕೊತೀರಿ. ಅವಾಗ ಸಂವಿಧಾನ ನೆನಪಾಗಲಿಲ್ವಾ ಹೇಳ್ರಿ? ಸಂವಿಧಾನ ನೆನಪಾಗ್ದಲ್ವ? ನೀವು ಯಾವುದೋ ಮಾಡ್ತಾ ಇರೋ ಈ ಸರ್ವೆ, ಇದು ಅವೈಜ್ಞಾನಿಕವಾಗಿ ಮಾಡ್ತಿರೋ ಸರ್ವೆ. ನಿಮಗೆ ಸರ್ವೆ ಮಾಡೋಕ್ಕೆ ಅಧಿಕಾರನೇ ಇಲ್ಲ. ಹೌದು, ನೀವು ಸರ್ವೆ ಮಾಡೋಂಗೇ ಇಲ್ಲ, ನೀವು ಜಾತಿ ಗಣತಿ ಮಾಡೋಂಗೇ ಇಲ್ಲ ನಿಮಗೆ. ಯಾಕೆಂದರೆ ಕೇಂದ್ರ ಸರ್ಕಾರ ಮಾಡಬೇಕು. ನೀವಿವತ್ತು ಸಿದ್ದರಾಮಯ್ಯನವರೇ ನಿಮ್ಮ ಕುರ್ಚಿನ ಉಳಿಸ್ಕೊಳ್ಳೋದಕ್ಕೆ, ಅಲ್ಲಿ DK ಶಿವಕುಮಾರ್ ಕುರ್ಚಿನ ತಪ್ಪಿಸೋದಕ್ಕೆ ಇವತ್ತು ನೀವು ಮನಸ್ಸಿಗೆ ಬಂದಂಗೆ ಜಾತಿ ಗಣತಿನ ಮಾಡಿಸ್ಕೊಂಡು ಗೌಡರು ಲಿಂಗಾಯತರು ಕಮ್ಮಿನ ತೋರಿಸ್ಬಿಟ್ಟು ಇಲ್ಲಿ ಒಳಗಡೆ ಬೆಂಕಿ ಹಚ್ಬಿಟ್ಟು DK ಶಿವಕುಮಾರ್ಗೆ CM ಆಗೋದನ್ನು ತಪ್ಪಿಸೋದಕ್ಕೆ ನೀವು ಇವತ್ತು ಕೆಲಸ ಮಾಡ್ತಿರೋದಲ್ವಾ? ನಿಮ್ಮ ಕುರ್ಚಿನ ಉಳಿಸ್ಕೊಳ್ಳೋದಕ್ಕೆ, ನಿಮ್ಮ ಸ್ವಹಿತನ ಕಾಪಾಡ್ಕೊಳ್ಳೋದಕ್ಕೆ ನೀವಿವತ್ತು ಮಾಡ್ತಿರೋ ಕೆಲಸಕ್ಕೆ ಇವತ್ತು ನಾರಾಯಣ ಮೂರ್ತಿಯವರು ಸಂವಿಧಾನ ವಿರೋಧಿನ ಹೇಳ್ರಿ? ಎಂಥ ಜನ ಕಂಡ್ರಿ ನೀವೇನು ಮಾತಾಡ್ತಿರ್ರಿ ನೀವು? ಸಿದ್ದರಾಮಯ್ಯನವರೇ, ಇವತ್ತು ಸುಧಾಮೂರ್ತಿಯವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ BJP ಇಂದ ಅಂತ ಹೇಳ್ಬಿಟ್ಟು ನೀವು ಅವ್ರು ಟಾರ್ಗೆಟ್ ಮಾಡ್ತಿದ್ದೀರಾ?
ಇದೇ ಅಲ್ವಾ ನೀವು ಮಾಡ್ತಿರೋದು? ಅವರು ಯಾವ ಸಂವಿಧಾನನೂ ವಿರೋಧಿ ಅಲ್ಲ. ಕೋರ್ಟ್ ಏನು ಹೇಳಿದೆ, ಕೋರ್ಟ್ ಹೇಳಿರೋದನ್ನು ಅವರು ಫಾಲೋ ಮಾಡಿದ್ದಾರೆ ಅಷ್ಟೇ. ಹೌದು, ನೀವೇನಾದರೂ ಅವನ ಸಂವಿಧಾನ ವಿರೋಧಿಗಳು ಅಂದರೆ ನೀವೇ ಸಂವಿಧಾನ ವಿರೋಧಿಗಳು. ಹೌದು, ಹಂಗಾದರೆ ಕೋರ್ಟನ್ನು ಕೂಡ ಈಗ ಅಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರಲ್ಲ, ಆ ಜಡ್ಜು ಅವರು ಸಂವಿಧಾನ ವಿರೋಧಿಗಳೇನಾ ಹೇಳ್ರಿ? ನೀವು ಆ ಕಾರಣಕ್ಕೆ ಅವರನ್ನು ಟಾರ್ಗೆಟ್ ಮಾಡ್ತಿದ್ದೀರಿ ಅಲ್ವಾ ಸಿದ್ದರಾಮಯ್ಯನವರೇ? ಮತ್ತು ನೀವು ಹೇಳ್ತೀರಿ ಏನು ನಾರಾಯಣ ಮೂರ್ತಿ ಅವ್ರು ಏನು ಬೃಹಸ್ಪತಿಗಳ ಅಂತ. ಬೃಹಸ್ಪತಿಗಳಲ್ಲ ರೀ, ಬೃಹಸ್ಪತಿಗಳಲ್ಲ ಅವರು. ಲಕ್ಷಾಂತರ ಜನರಿಗೆ ಕೆಲಸ ಕೊಟ್ಟಿರೋ ಒಬ್ಬ ಹೆಮ್ಮೆಯ ಕನ್ನಡಿಗ ಕಣ್ರಿ, ಹೆಮ್ಮೆಯ ಕನ್ನಡಿಗ ಕಣ್ರಿ. ನೀವು ಈ ರಾಜ್ಯಕ್ಕಾಗಲಿ ಈ ದೇಶಕ್ಕಾಗಲಿ ಸೇವೆ ಮಾಡಿದವ್ರನ್ನ, ಸಹಾಯ ಮಾಡಿದವ್ರನ್ನ, ಕೆಲಸ ಕೊಟ್ಟವ್ರನ್ನ ನೆನೆಸ್ಕೊಳ್ಳೋ ಒಂದು ಕನಿಷ್ಠ ಸೌಜನ್ಯನೂ ಕೂಡ ನಿಮಗೆ ಮತ್ತು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಕಣ್ರಿ. ಹೌದು, ಇಲ್ಲ ಕಣ್ರಿ. ಯಾರು ನಿಮ್ಮ ಬೂಟ್ ನೆಕ್ತಾರೆ, ನಿಮ್ಮ ಚಾಕರಿಗಳು ಮಾಡ್ತಾರೆ, ಅಂಥವ್ರನ್ನೇ ನೀವು ಯಾವಾಗಲೂ ಪಕ್ಕದಲ್ಲಿ ಕಂಡಿರ್ತೀರ, ಅವ್ರನ್ನೇ ಹೊಗಳ್ತೀರಿ. ಈ ದೇಶಕ್ಕೋಸ್ಕರ ಮಾಡಿರೋರಿಗೆ ನಿಮ್ಮಲ್ಲಿ ಯಾವ ಬೆಲೆನೂ ಇಲ್ಲ. ಅದು ಕಾಂಗ್ರೆಸ್ನವರೇ ನಿಮ್ಮವರೇ ಇರಲಿ, ನೀವು ಬೆಲೆ ಕೊಡಲ್ಲ ಅವರಿಗೆ. ಏನಿದ್ರು ನೀವು ಹೇಳ್ದಂಗೆ ಕೇಳ್ಬೇಕು. ನಿಮ್ಮ ಗುಲಾಮಗಿರಿಯ ಮನಸ್ಥಿತಿ ಇದೆಯಲ್ಲ, ನಿಮ್ಮ ಗುಲಾಮಿ ಮನಸ್ಥಿತಿ, ನಿಮ್ಮ ಗುಲಾಮಿ ಮನಸ್ಥಿತಿನ ಒಪ್ಕೊಳ್ಳೋರಿಗೆ ಮಾತ್ರ ನೀವು ಯಾವಾಗಲೂ ಮರ್ಯಾದೆ ಕೊಡ್ತೀರಿ ಅಷ್ಟೇ. ಅದಕ್ಕೋಸ್ಕರನೇ ಇವತ್ತು ನಾರಾಯಣ ಮೂರ್ತಿನೂ ಕೂಡ ನೀವು ಇವತ್ತು ಬೃಹಸ್ಪತಿಗಳ ಅದು ಇದು ಅಂತ ಕೇಳ್ತಿರೋದು. ಅರ್ಥ ಆಯ್ತಾ ಸಿದ್ದರಾಮಯ್ಯನವರೇ? ಮತ್ತು ನಮ್ಗೆ ಏನಪ್ಪ ಇಲ್ಲಿ ತುಂಬ ನಾವು ಗೊಂದಲದಲ್ಲಿರೋದು ಏನಂದರೆ, ಇವಾಗ ಈ ಗಣತಿದು ನಿಮಗೆ ಸರ್ಕಾರಕ್ಕೆ ಕೊಡಲೇಬಾರ್ದು ಅಂತ ಹೈಕೋರ್ಟ್ ಹೇಳಿದೆ. ಆಗ ನೀವು ಏನಕ್ಕೆ ಮಾಡಿಸಿದ್ದೀರಿ ಇದನ್ನು? ಇಷ್ಟು ಅರಾತುರಿನಲ್ಲಿ ಮಕ್ಕಳಿಗೆಲ್ಲ ರಜಾಗಳು ಕೊಟ್ಕೊಂಡು ಅವರಿಗೆಲ್ಲ ಇನ್ನೂ ಪಾಠಗಳೇ ಮುಗ್ದಿಲ್ಲ ಪಾಪ. ಆ ಮಕ್ಕಳಿಗೆಲ್ಲ ಇನ್ನೊಂದು 4-5 ತಿಂಗಳಲ್ಲಿ ಈಗ ಎಕ್ಸಾಮ್ಗಳು ಬರ್ತವೆ. ಈಗ ನೀವು 15 ದಿವಸ 20 ದಿವಸ ರಜಾಗಳು ಕೊಟ್ಕೊಂಡು ಈ ಸರ್ವೆ ಮಾಡೋಂಥ ಅಗತ್ಯ ಏನಿತ್ತು? ನಿಮ್ಗೆ ಅದ್ರ ಮಾಹಿತಿನೇ ಸಿಕ್ಕಲ್ಲ ಅಂದಮೇಲೆ ನೀವು ಯಾಕೆ ಮಾಡಿಸ್ತಿದ್ದೀರಿ ಇದನ್ನು? ನಮ್ಗೇನು ಅರ್ಥನೇ ಆಗ್ತಿಲ್ಲ. ದಯವಿಟ್ಟು ಸರ್ಕಾರದವರು ಉತ್ತರ ಕೊಡಬೇಕು. ನೀವು ಅದು ಯಾವ ಉದ್ದೇಶಕ್ಕೆ ಮಾಡಿಸ್ತಿದ್ದೀರಿ ಅಂತ. ಜನ ತುಂಬ ಗೊಂದಲದಲ್ಲಿದ್ದೀವಿ ನಾವು. ಇನ್ನೊಂದಷ್ಟು ಜನ ನಿಮಗೆ ಮಾಹಿತಿನೇ ಕೊಡ್ತಾ ಇಲ್ಲ. ಇದನ್ನು ತಗೊಂಡು ನೀವು ಏನು ಮಾಡ್ತೀರಿ? ಇದು 3ನೇದು ಈಗ. ನೀವು ನಮ್ಮ ದುಡ್ಡನ್ನು ನೀವು ಪೋಲ್ ಮಾಡ್ತಾ ಇರೋದು ಇದು 3ನೇದು. ಈಗ 2 ಆಗಲೇ ಹಳ್ಳ ಹಿಡ್ದಾಯ್ತು, ಇದು 3ನೇದು. ಇದನ್ನೇನು ಮಾಡ್ತೀರಿ ಈಗ? ಇದನ್ನೇನಾದರೂ ಏನು ಕಪಿಟಿ ಮಾಡೋಕ್ಕೆ ಇಕ್ಕಂತೀರ? ಇದನ್ನ ಕಾಯಿಸ್ಕೊಂಡು ನಮಗೇನು ಹಂಗೆ ಅನ್ನಿಸ್ತಿದೆ. ಯಾಕೆಂದರೆ ನೀವು ಇದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಾ, ಇದನ್ನು ನಾವು ಹೆಂಗೆ ಒಪ್ಕೊಳ್ಬೇಕು? ನಾವು ಗೊಂದಲದಲ್ಲಿದ್ದೀವಿ. ಸಾಕಷ್ಟು ಜನ ನೀವು ಮಾಹಿತಿ ಕೊಟ್ಟಿಲ್ಲ. ನಾರಾಯಣ ಮೂರ್ತಿ ಅವರು ತುಂಬ ದೊಡ್ಡ ಮನುಷ್ಯರಿದ್ದಾರೆ, ಹಂಗಾಗಿ ಅವ್ರದ್ದು ಬೆಳಕಿಗೆ ಬರ್ತಿದೆ. ಹಂಗೆ ಜನ ಮನೆಗಳಿಗೆ ಹೋದಾಗ ಹಂಗೆ ಕಳಿಸಿರೋ ಜನ ಸಾಕಷ್ಟು ಜನ ಇದ್ದಾರೆ. ಅವ್ರದ್ದೆಲ್ಲ ನಿಮ್ಮ ಸರ್ವೆ ಸಿಕ್ಕಲೇ ಇಲ್ಲ, ಅವ್ರ ಡೇಟಾನೇ ಸಿಕ್ಕಿಲ್ಲ ನಿಮಗೆ. ಈಗ ನೀವು ಅದನ್ನು ಹೆಂಗೆ ಬೈಫರ್ಕೇಟ್ ಮಾಡಿ ಅದನ್ನು ಹೆಂಗೆ ಮಾಡ್ತೀರಾ ಅಂತ ನೀವು ಗೊತ್ತಿಲ್ಲ. ನಮಗೆ ಗೊಂದಲದಲ್ಲಿದ್ದೀವಿ. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಈ ಗೊಂದಲನ ಸರಿ ಮಾಡಿ ಅಂತ ಹೇಳೋದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.